ಗುಜ್ಜೆ ಮೋಮೋಸ್ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಮೊದಲು ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸಬೇಕು. ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಗುಜ್ಜೆಯನ್ನು ಸಣ್ಣಕ್ಕೆ ಹೆಚ್ಚಿರುವಂಥದ್ದು. ನಮ್ಮ ಕಡೆ ಎಳೆ ಹಲಸಿಗೆ ನಾವು ಗುಜ್ಜೆ ಅಂತ ಹೇಳ್ತೇವೆ. ಗುಜ್ಜೆಯನ್ನು ಆದಷ್ಟು ಈ ಹದಕ್ಕೆ ಹೆಚ್ಚಿದರೆ ಒಳ್ಳೆಯದು. ಈರುಳ್ಳಿ ಬೆಳ್ಳುಳ್ಳಿಯ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿಕೊಳ್ಳಿ. ಈಗ ಕತ್ತರಿಸಿಟ್ಟುಕೊಂಡಿರುವಂತಹ ಗುಜ್ಜೆಯನ್ನು ಸೇರಿಸಿ ಅದಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಗೆ ಸೋಯಾ ಸಾಸನ್ನು ಸೇರಿಸಿ. ಈಗ ಈ ಮಿಶ್ರಣಕ್ಕೆ ಮನೆಯಲ್ಲೇ ತಯಾರಿಸಿದ ಗರಂ ಮಸಾಲೆ ಹಾಕಿದ್ದೇವೆ. ಹೇಗೆ ಗರಂ ಮಸಾಲೆ ತಯಾರಿಸಿದ್ದೇವೆ ಅಂತ ಕೊನೆಯಲ್ಲಿ ಹಾಕ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ, ಹಾಗೆಯೇ ಹುಳಿ ರುಚಿಗೆ ಒಂದು ಸಣ್ಣ ಗಾತ್ರದ ಅರ್ಧ ಕಡಿಯಷ್ಟು ಲಿಂಬೆ ಹಣ್ಣನ್ನು ಹಿಂಡಿಕೊಳ್ಳಿ. ಈ ಎಲ್ಲ ಮಿಶ್ರಣವನ್ನು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷದವರೆಗೆ ಈ ಹದಕ್ಕೆ ಬರುವ ತನಕ ಬಾಡಿಸಿ. ಈಗ ಮೋಮೋಸ್ನ ಕೋಟಿಂಗ್ ಮಾಡಲು ಮೈದಾ ಅಥವಾ ಗೋಧಿ ಹುಡಿಯನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಾವಿಲ್ಲಿ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ. ಪೇಟೆಯಲ್ಲಿ ಸಿಗುವ ಮೋಮೋಸ್ನ ರುಚಿಯೇ ಬೇಕು ಅಂತಾದರೆ ಮೈದಾ ಹುಡಿಯನ್ನು ತೆಗೆದುಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಗೋಧಿ ಹುಡಿ ಉತ್ತಮ. ಹಿಟ್ಟನ್ನು ಪೂರಿಯ ಗಾತ್ರಕ್ಕೆ ಲಟ್ಟಿಸಿಕೊಂಡು ಅದರೊಳಗೆ ಮಾಡಿಟ್ಟಂತಹ ಗುಜ್ಜೆಯ ಹೂರಣವನ್ನು ತುಂಬಿಸಿಕೊಂಡು ನಾನೀಗ ತೋರಿಸಿದ ರೀತಿಯಲ್ಲೇ ಮಡಚಿಕೊಂಡು ಮೋಮೋಸ್ಗೆ ಶೇಪ್ ಕೊಡಬಹುದು. ಹೊರಗೆ ಸಿಗುವಂತಹ ವಿಭಿನ್ನ ವಿನ್ಯಾಸದ ಮೋಮೋಸ್ ಕೂಡ ನೀವು ತಯಾರಿಸಬಹುದು. ನಾನಿಲ್ಲಿ ಕೈಯಿಂದನೇ ಮೋಮೋಸ್ಗೆ ಶೇಪ್ ಕೊಡ್ತಾ ಇದ್ದೇನೆ. ನೀವು ಬೇಕಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗುವ ಮೋಮೋಸ್ ಶೇಪರನ್ನು ಕೂಡ ಬಳಸಬಹುದು. ನಾವು ಮೋಮೋಸ್ ತುಂಬ ಕಡಿಮೆ ಮಾಡೋದ್ರಿಂದ ನಮಗೆ ಮೋಮೋಸ್ ಶೇಪರ್ನ ಅಗತ್ಯ ಇಲ್ಲ. ಹಾಗಾಗಿ ನಾವು ಕೈಯಿಂದನೇ ಶೇಪ್ ಕೊಡ್ತಾ ಇರುವಂಥದ್ದು. ಒಂದು ಸಣ್ಣ ಗಾತ್ರದ ಸ್ಟೀಮರಲ್ಲಿ ನಾವು ಹೇಗೆ ಬಾಳೆ ಎಲೆ ಇಟ್ಟು ಕಡಬು ಅಥವಾ ಕೊಟ್ಟಿಗೆ ಮಾಡ್ತೇವೋ ಅದೇ ರೀತಿಯಲ್ಲಿ ಈ ಮೋಮೋಸನ್ನು ಕೂಡ ಮಾಡುವಂಥದ್ದು. ಹೊರಗಡೆ ಅಂಗಡಿಯಲ್ಲಿ ಸಿಗುವಂಥದ್ದೇ ಮೋಮೋಸ್ ತಿನ್ನಬೇಕು ಅಂತ ಅನ್ನಿಸಿರೋದ್ರಿಂದ ಇವತ್ತು ಮೈದಾ ಹುಡಿ ಹಾಕಿ ನಾವು ಈ ಮೋಮೋಸನ್ನು ತಯಾರು ಮಾಡಿರುವಂಥದ್ದು. ಆಗಾಗ್ಗೆ ಮೋಮೋಸ್ ಮಾಡಿ ತಿನ್ನಬೇಕು ಅಂತ ಇರುವವರು ಗೋಧಿ ಹುಡಿಯನ್ನೇ ಬಳಸಿ ಮೋಮೋಸ್ ಮಾಡಿ, ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇದೇ ರೀತಿಯಲ್ಲಿ ಬೇರೆ ಬೇರೆ ತರಕಾರಿಗಳ ಹೂರಣವನ್ನು ಉಪಯೋಗಿಸಿಕೊಂಡು ನೀವು ವಿಭಿನ್ನ ರೀತಿಯ ಮೋಮೋಸ್ಗಳನ್ನು ಮಾಡಬಹುದು. ಮೋಮೋಸನ್ನು ಸಣ್ಣ ಉರಿಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಬೇಕಾಗ್ತದೆ. ಮೋಮೋಸ್ ತಯಾರಾಗಿದೆ ಅಂತ ನೀವು 2 ರೀತಿಯಿಂದ ಗುರುತಿಸಬಹುದು. ಒಂದು, ಈ ರೀತಿ ಮುಟ್ಟಿದಾಗ ಕೈಗೆ ಅಂಟಿಕೊಳ್ಳುವುದಿಲ್ಲ. ಮತ್ತೊಂದು, ನೋಡುವಾಗಲೇ ಈ ರೀತಿ ಹೊಳಪು ಕಾಣ್ತಾ ಇರ್ತದೆ. ಹಾಗಿದ್ರೆ ಮೋಮೋಸ್ ಬೆಂದಿದೆ ಅಂತ ಅರ್ಥ. ಮೋಮೋಸ್ ತುಂಬ ರುಚಿಯಾಗಿತ್ತು, ಒಳಗೆ ಕೂಡ ಚೆನ್ನಾಗಿ ಬೆಂದಿತ್ತು. ಹೂರಣಕ್ಕೆ ಬೇಕಾದಂತಹ ಗರಂ ಮಸಾಲೆಗೆ ಬಡೆ ಸೋಪು, ಲವಂಗ, ಚಕ್ಕೆ, ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು, ಪಲಾವ್ ಎಲೆ ಮುಂತಾದವುಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡಿದ್ದು. ನೀವು ಕೂಡ ಮನೆಯಲ್ಲಿ ಈ ರೀತಿ ಮೋಮೋಸ್ ತಯಾರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.